ಹಬ್ಬ ಕೊನೆಗೂ ಈ ಕ್ಷಣ ಬಂತಲ್ವಾ ವಿಕ್ಕಿ ಅವರೇ, ಮೊದಲು ಹೋಗಿ ದೇವ್ರಿಗೊಂದು ತುಪ್ಪ ದೀಪ ಹಚ್ಬಿಡ್ತೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀವೇನಾದರೂ ಇಲ್ಲಿದ್ದಿದ್ರೆ ಗಟ್ಟಿ. ಏನಿಲ್ಲ, ನೀವು ಬನ್ನಿ, ಆಮೇಲೆ ಮಾತಾಡೋಣ. ನೀವು ಇವತ್ತೇ ಹೊರಡ್ತಿದ್ದೀರಾ ಅಲ್ವಾ? ಸರಿ ಸರಿ, ನೀವು ಬೇಗ ಹೊರಟು ಬನ್ನಿ. ತುಂಬ ಅಂದರೆ ತುಂಬ ಮಾತಾಡೋದಿದೆ. ನಿಮ್ಮನ್ನೆಲ್ಲರೂ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಸರಿ, ಹುಷಾರು, ಬೇಗ ಬನ್ನಿ. ಅದಕ್ಕೆ ಅಣ್ಣ ಅಮೂಲ್ಯನ ಮದುವೆ ವಿಚಾರವಾಗಿ ಪ್ರಪೋಸ್ ಮಾಡೋದು ಕರ್ಕೊಂಡು ಹೋಗಿದ್ದಾನೆ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತಾ? ವಿಕ್ಕಿ ಹೇಳಿದ್ನಾ? ಹೌದು ರಾಜಣ್ಣ, ನಂಗೆ ಮೊದಲೇ ಗೊತ್ತಿತ್ತು. ಹೋಗಿ ಅದಕ್ಕೆ ಮೋಸ ಇದು. ಈಗ ನಂಗೆ ಮೊದಲೇ ಹೇಳಿಲ್ಲ. ಹೇಳಬೇಕು ಅಂತಲೇ ಇದ್ದೆ ರಾಜಣ್ಣ, ಆದರೆ ವಿಕ್ಕಿ ಅವರು ಭಾವ ಪ್ರಪೋಸ್ ಮಾಡೋವರೆಗೂ ಹೇಳಬೇಡ ಅಂತ ಹೇಳಿದರು. ಅವನೊಬ್ಬ ಯಾವಾಗಲೂ ಯಾವ್ದನ್ನ ಗುಟ್ ಮಾಡೋದಿಲ್ವೋ ಅದನ್ನೇ ಗುಟ್ ಮಾಡ್ತಾನೆ. ಸಂತೋಷ ಸುದ್ದಿನ ಮೊದಲು ಹೇಳಿದ್ರೆ ಏನು ಸಮಸ್ಯೆ ಆಗ್ತಿತ್ತು? ನಾವೆಲ್ಲ ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇರ್ತಿದ್ವಿ. ನಾವೇನೋ ಅನ್ಕೊಂಡು ಕಾಯ್ತಾ ಇರೋದು, ಅಲ್ಲಿ ಏನೋ ಸಮಸ್ಯೆ ಆಗಿ ಭಾವ ಪ್ರಪೋಸ್ ಮಾಡೋಕ್ಕಾಗದೇ ಇರೋದು, ನಮಗೆಲ್ಲ ನಿರಾಸೆ ಆಗೋದು, ಈಗ ಏನು ಸಮಸ್ಯೆ ಬೇಕಾದರೂ ಆಗೋ ಸಾಧ್ಯತೆ ಇತ್ತು. ಆದರೂ ನೀವು ಈ ಗುಟ್ನ ನಮ್ಮ ಹತ್ರ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ಬೋದಿತ್ತಲ್ಲ. ಭಾವ ಪ್ರಪೋಸ್ ಮಾಡಿದ್ರೆ ಮುಗ್ದೋಯ್ತಾ ರಾಜಣ್ಣ? ಅಪ್ಪ ಅಮ್ಮನೂ ಒಪ್ಬೇಕಲ್ವಾ? ಅವ್ರು ಹಾಗೆ ಒಪ್ಪಿಗೆ ಕೊಡ್ತಾರೆ ಅಂತ ನಾವ್ಯಾರೂ ಅನ್ಕೊಂಡೇ ಇರಲಿಲ್ಲ. ಕೊನೆಗೂ ಎಲ್ಲ ಸುಖಾಂತಿ ಆಯ್ತಲ್ಲ. ಅಪ್ಪನ್ನ ಹೇಗೋ ಒಪ್ಪಿಸ್ಬೋದು, ಅಥವಾ ಅಮ್ಮ ವಿಚಾರದಲ್ಲಿ ಅಪ್ಪ ಮೆತ್ತಗಿರ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅಮ್ಮ ಒಪ್ಕೊಳ್ತಾರೆ ಅಂತ ನನಗೆ ಖಂಡಿತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅಮ್ಮನೂ ಖುಷಿಯಿಂದ ಒಪ್ಕೊಂಡಿದಾರಂತೆ. ಹೌದು, ಅದಕ್ಕೆ ಆದ್ಯ ಹೇಳಿದ್ನ ಕೇಳಿಸ್ಕೊಂಡೆ. ಹಬ್ಬ, ನನಗಂತೂ ಸಖತ್ ಖುಷಿ ಆಗ್ತಿದೆ. ನಮ್ಮ ಅಣ್ಣಂಗೆ ಎಂಥ ಹುಡುಗಿ ಸಿಗ್ತಾಳೆ ಅಂತ ತುಂಬಾ ಯೋಚನೆ ಆಗಿತ್ತು. ಆದರೆ ಅಮೂಲ್ಯನೇ ನಮ್ಮ ಅತ್ತಿಗೆಯಾಗಿ ಬರ್ತಿದ್ದಾಳೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಣ್ಣಂಗೆ ಇವಳಿಗಿಂತ ಒಳ್ಳೆ ಹುಡುಗಿ ಸಿಗೋ ಚಾನ್ಸ್ ಇರಲಿಲ್ಲ. ಅದಕ್ಕೆ ಅಲ್ಲಿ ಎಲ್ಲನೂ ಸುಖಾಂತಿ ಆಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತಿದ್ದೆ. ಕೊನೆಗೂ ದೇವರು ನಾನು ಬಯಸಿದ್ದೇ ನಡೆಸ್ಬಿಟ್ಟ. ಕೊನೆಗೂ ನೀನೇ ಗೆದ್ಬಿಟ್ಟೆ ಆದ್ಯ. ನಿನ್ನೊಳಗೆ ನೀನು ನುಂಗ್ಕೊಂಡಿರೋ ನೋವಿಗೆ ಒಂದು ಸಾರ್ಥಕತೆ ಸಿಕ್ತು ನೋಡು. ಇನ್ನು ಮೇಲೆ ಈ ವಿಷಯನ ಮುಚ್ಚೋಡೋದು ಬೇಡ. ಅದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅನ್ನಿಸ್ತದೆ. ಅವ್ರು ಬರ್ತಿದ್ದಾಗೆ ಎಲ್ಲ ವಿಷಯನೂ ಹೇಳ್ಬೇಡ. ಖುಷಿಯಲ್ಲಿ ಬರೋ ಅಣ್ಣಂಗೆ ನೋವಿನ ಸುದ್ದಿ ಹೇಳಿ ನಂಗೆ ಸ್ವಾಗತ ಕೋರಕ್ಕೆ ಇಷ್ಟ ಇಲ್ಲ ಸಾರ್ಥಕ್. ಬಂದ ತಕ್ಷಣ ಇದೆಲ್ಲ ಬೇಡ, ನಿಧಾನಕ್ಕೆ ಹೇಳ್ತೀನಿ. ಅದು ಅಲ್ಲದೆ ಮೊದಲು ಇದನ್ನು ಅಮ್ಮನ ಹತ್ರ ಹೇಳಬೇಕು. ಅಮ್ಮ ಮತ್ತೆ ಅಣ್ಣನ ಲವ್ ಸ್ಟೋರಿ ಅಮ್ಮಂಗೆ ಹೇಳಬೇಕು. ಅಣ್ಣ ಅಮೂಲ್ಯನ್ ತಾಜ್ ಮಹಲಲ್ಲಿ ಪ್ರಪೋಸ್ ಮಾಡಿದ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಮ್ಮಂಗೆ ಇದೆಲ್ಲ ಗೊತ್ತಾಗಿ ಅವರಿಬ್ರು ಎಂಗೇಜ್ಮೆಂಟ್ ಆಗೋವರೆಗೂ ಇದು ನಮ್ಮಿಬ್ರು ಮಧ್ಯಾಹ್ನ ಇರಲಿ. ಏನಾಯ್ತು ಸಾರ್ಥಕ್? ನನ್ನ ಬೆನ್ ಹಿಂದೆ ಇದೆಲ್ಲ ಎಷ್ಟು ದಿನದಿಂದ ನಡೀತಿದೆ ಆದ್ಯಾ? ಅಮ್ಮ ಅದು ಹಾಗಲ್ಲ ಅಮ್ಮ. ಅಣ್ಣ ಮೊದಲು ಅಮ್ಮ ಹತ್ರ ಮದುವೆ ಬಗ್ಗೆ ಮಾತಾಡ್ಲಿ, ಅವಳು ಒಪ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಹೇಳೋಣ ಅಂತ ಇದ್ವಿ. ಅದಕ್ಕೆ ಇನ್ನೂ ಏನೂ ಹೇಳಿರ್ಲಿಲ್ಲ. ಕರೆಕ್ಟು. ನನಗೆ ಯಾಕೆ ಹೇಳ್ಬೇಕು ಹೇಳು? ನನಗೆ ಹೇಳೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ ಅಲ್ವಾ? ಎಲ್ರೂ ದೊಡ್ಡವರಾಗ್ಬಿಟ್ಟಿದ್ದೀರಾ. ಎಲ್ರೂ ನಿಮ್ ಕಾಲ್ ಮೇಲೆ ನೀವು ನಿಂತಿದ್ದೀರಾ. ನಿಮ್ ಸಂಸಾರ ಅಂತಾನೂ ಆಗಿದೆ. ಇನ್ಮೇಲೆ ನಿಮ್ಗೆಲ್ಲ ಈ ಅಮ್ಮ ಯಾಕೆ ಬೇಕಲ್ವಾ? ಏನಾದ್ರೂ ಮಾಡ್ಕೊಳ್ಳಿ. ಅಮ್ಮ ಅಮ್ಮ ಒಂದ್ ನಿಮಿಷ ನನ್ನ ಮಾತು ಕೇಳಮ್ಮ.
ಸಾರ್ಥಕ್, ಅಣ್ಣನಿಂದ ವಿಷಯ ಗೊತ್ತಾಗ್ಬೇಕಿತ್ತು, ಬಟ್ ನನ್ನಿಂದ ಗೊತ್ತಾಯ್ತು. ಏನ್ ಮಾಡೋದೀಗ? ಹಿಂಗಿದ್ಯಾಕ? ಚೆನ್ನಾಗಿದ್ದೀನಿ. ಹಲೋ, ನಾವು ಇದೀವಿ, ನಮ್ಮ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಒಳ್ಳೆ ಮಕ್ಕಳ ತರ ಆಡ್ತಿದ್ದೀರಲ್ಲ. ಅಕ್ಕ, ಅಲ್ಲಿ ಏನೇನಾಯ್ತು ಅಂತ ನಿಂಗೆ ಹೇಳ್ಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ ಗೊತ್ತಾ. ಎಲ್ರು ಲೈವಲ್ಲೇ ಇದ್ವಲ್ಲ ಅಮ್ಮು, ಅಲ್ಲಿ ಏನಾಗಿದೆ ಅಂತ ನಮಗ್ ಗೊತ್ತು. ಕೊನೆಗೂ ಭಾವನೆ ಮಂಡಿಯವ್ರ ಕೂರಾಗಿ ಮಾಡ್ಬಿಟ್ಟಿಯಲ್ಲ. ಅದೇನೇನ್ ಕೇಳ್ತೀಯ ಅಕ್ಕ, ಆ ಕ್ಷಣ ನನ್ನ ಜೀವನದಲ್ಲಿ ಮರೆಯಲ್ಲ. ಎಲ್ರು ಪ್ರಪೋಸ್ ಮಾಡಿ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ರೆ ನನ್ನ ಹುಡುಗ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಿಲ್ಲಿಸ್ಕೊಂಡು ನನಗೆ ಪ್ರಪೋಸ್ ಮಾಡ್ದ. ನಾನು ಭೂಮಿ ಮೇಲೆ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತಕ್ಕ. ತಾಜ್ ಮಹಲಿಗೆ ಹೋಗ್ಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಆದ್ರೆ ಅಲ್ಲೇ ನನಗೆ ವೇದಾಂತ್ ಪ್ರಪೋಸ್ ಮಾಡಿದಾಗ ನನಗೆ ನಂಬೋದಕ್ಕೆ ಆಗಲಿಲ್ಲ. ಈಗಲೂ ನನಗದು ಕನ್ಸ ಅಂತ ಅನಿಸ್ತಿದೆ. ಏನಾಗ್ಬೇಕು ಅಂತ ಇರುತ್ತೋ ಕೊನೆಗೆ ಅದೇ ಆಗುತ್ತೆ ಅಮ್ಮು. ನೀವಿಬ್ರು ಒಳ್ಳೆ ಜೋಡಿ ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಿತ್ತು. ಆದ್ರೆ ಅದು ನೆರವೇರುತ್ತಾ ಅಂತ ಒಂದ್ ಸಣ್ಣ ಅನುಮಾನ ಕಾಡ್ತಿತ್ತು. ಆದ್ರೆ ಈಗ ಅದಕ್ಕೆಲ್ಲ ಒಂದ್ ಮುಕ್ತಾಯ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಿದೆ ಕಣೆ. ಆ ಹುಡುಗ ನಮ್ಮನೆ ಹಳೆ ಆಗ್ತಾ ಇರೋದು ನಮ್ಮ ಅದೃಷ್ಟ ಕಣಮ್ಮ. ಮದುವೆ ವಿಚಾರನ ಅಮ್ಮ ಹೇಳೋದಕ್ಕಿಂತ ಮೊದಲು ನಮ್ಮ ಮುಂದೆ ಕೂತು ನಮ್ಮನ್ನು ಒಪ್ಪಿಸ್ತಾ. ಅವನು ನಾವು ಅನ್ಕೊಂಡಿದ್ದಕ್ಕಿಂತ ಒಳ್ಳೆಯವನು ಅನಿಸ್ತು. ನಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ನಮಗಿದೆ. ಹಲೋ, ಅವನನ್ನೇನ್ ನೀವು ಅಷ್ಟೊಂದು ಹೋಗ್ಲೋದು? ಆ ಪ್ರಾಣಿನ ಸೆಲೆಕ್ಟ್ ಮಾಡಿದ್ದು ನಾನು. ನಾನೇ ಬೇಕು ಅಂತ ಅವ್ನು ನನ್ನಿಂದೆ ಬಿದ್ದಿದ್ದಾನೆ ಅಂದ್ರೆ ನಮ್ ರೇಂಜ್ ಏನಿರ್ಬೋದು ಅನ್ನೋದನ್ನ ವಿಚಾರ ಮಾಡಿ. ಸಾಕು, ಸುಮ್ಮನೆ ಇರ. ಉಳಿದೆರಡು ಕೋತಿಗಳಲ್ಲಿ ವಿಷಯ ಹೀಗೆ ಅಂತ ಗೊತ್ತಾದ್ಮೇಲೆ ಅಮ್ಮನ ಬಂದು ಕಾಡ್ಬೇಕಾಗಿತ್ತಲ್ವಾ? ರಾಧತೆ ಬಂದಿದ್ರು ಅಮ್ಮ, ನಾಳೆ ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ರು. ಏನಂತೆ ಅವಳದು? ಏನು ಇಲ್ಲಪ್ಪ, ಸುಮ್ಮನೆ ಬಂದಿದ್ರು. ಅಮೂಲ್ಯ, ಕಂಗ್ರಾಟ್ಸ್. ನನ್ನ ಪ್ರಕಾರ ಜಗತ್ತಲ್ಲೇ ಬೆಸ್ಟ್ ಹುಡುಗನ ಸೆಲೆಕ್ಟ್ ಮಾಡಿದ್ಯಾ. ಅವನಿಗಿಂತ ಒಳ್ಳೆ ಹುಡುಗ ಸಿಗೋ ಚಾನ್ಸೇ ಇಲ್ಲ. ಥ್ಯಾಂಕ್ ಯು ರಾಜಣ್ಣ. ಅಲ್ಲಿಗೆ ಸದ್ಯದಲ್ಲೇ ಭರ್ಜರಿ ಮದುವೆ ಊಟ ಇದೆ ಅಲ್ವಾ? ನಾವೆಲ್ಲರೂ ಈ ಮದುವೆಗೆ ಒಪ್ಪಿದ್ದೀವಿ ರಾಜ. ಆದ್ರೆ ವೇದಾಂತ್ ಇದನ್ನೆಲ್ಲ ಅವ್ರ ಮನೇಲಿ ಹೇಳಿಲ್ಲ. ವೇದಾಂತ್ ವಿಷಯನ ಮನೆಯವ್ರಿಗೆಲ್ಲ ಹೇಳಿದ್ಮೇಲೆ ಆದಷ್ಟು ಬೇಗ ಒಂದು ಮಾತುಕತೆ ಮಾಡಿ ನಿಶ್ಚಿತಾರ್ಥ ಮಾಡಬೇಕು. ಆಮೇಲೆ ಎಲ್ಲವೂ ಒಂದೊಂದಾಗಿ ಆಗ್ತಾ ಹೋಗುತ್ತೆ. ಭಾವ ಒಪ್ಕೊಂಡ್ರೆ ಅತ್ತೆ ಒಪ್ಕೊಂಡಾಗೆ ಲೆಕ್ಕ ಅಪ್ಪ. ಅತ್ತೆಗೆ ಭಾವ ಅಂದ್ರೆ ಪ್ರಾಣ. ಅವ್ರು ಏನೇ ಹೇಳಿದ್ರು ಇಲ್ಲ ಅನ್ನಲ್ಲ. ಹಾಗಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಆ ರಾಕ್ಷಸಿ ನಿಜವಾದ ರೂಪನ ನೀವು ಯಾರು ಇನ್ನೂ ಸರಿಯಾಗಿ ನೋಡಿಲ್ಲ. ಅವಳು ಇನ್ನೇನು ಪ್ಲ್ಯಾನ್ ಮಾಡ್ತಾಳೋ ದೇವ್ರೆ ನೀನೇ ಕಾಪಾಡಬೇಕು. ಅವಳೆಲ್ಲ ಪ್ಲಾನ್ಸ್ಗೆ ಬೆಂಕಿ ಹಾಕೋಳು ಮನೆ ಹಿರಿ ಸೊಸೆ ಆಗಿ ಬರ್ತಿದ್ದಾಳೆ. ಸರಿ, ನಾನು ಮೊದಲು ಫ್ರೆಶ್ ಅಪ್ ಆಗಿ ಬರ್ತೀನಿ. ಎಲ್ರು ಬನ್ನಿ. Diggity diggity ding tiki papa, ding tiki papa, diggity diggity ding tiki papa, ding tiki papa, diggity diggity ding tiki papa, tiki papa. ನಿಮಗೆ ಯಾರೀ ವೇಟ್
ಮಾಡ್ತಿದ್ದಾರೆ ಅಂತ ಹೇಳಿದ್ದು? ಬಕ್ರ ಸಿಕ್ಕ ಅಂತ ಎಲ್ಲರೂ ಸೇರ್ಕೊಂಡ್ ಬೈಬೇಡಿ. ನಾನು ಮೀ ಅಂತ ಹೇಳಿದ್ದು ನಮ್ಮ ಬಾಸ್ ಸೇರ್ಸ್ಕೊಂಡು. ರೀ ಬುಳ್ಳ ಅದೇನಂತ ಹುಟ್ಬಿಟ್ರಿ ಭೂಮಿ ಭಾರವಾಗಿ ಇಂಗ್ಲಿಷ್ ನ ಕೊಲೆ ಮಾಡಿ ಮಣ್ಣಲ್ಲಿ ಭೂತ ಹಾಕ್ಬಿಡ್ತೀರಾ. ಸರಿ ವೇದಾಂತ್ ಅವರಲ್ಲಿ ಹೀರೋ ಯಾವಾಗ್ಲೂ ಬಿಲ್ಡಪ್ ಎಂಟ್ರಿನೇ ಅಲ್ವಾ ಸರ್ ಕೊಡೋದು? ಸಿ ಬಿಹೈಂಡ್ ಮೀ ಅಲ್ಲ, ಸಿ ಇನ್ ಫ್ರಂಟ್ ಆಫ್ ಮೀ. ಸೂಪರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ವೇದಾಂತ, ಸ್ವಾಗತ ಸುಸ್ವಾಗತ. ಇದೇನು ಹಾರಾಕ್ ವೆಲ್ಕಮ್ ಮಾಡ್ತಿದ್ರ? ಯುದ್ಧ ಗೆದ್ದು ಬಂದಿದ್ದೀನ. ಬಾರ ಒಳಗೆ. ವೇದಾಂತ, ಹಾಜಿ ಅಗರದಲ್ಲಿ ತುಂಬಾ ಬಿಸಿಲಂತೆ ಬೆಳಗ್ಗೆ ಎಲ್ಲ, ರಾತ್ರಿ ಆಯ್ತು ಅಂದ್ರೆ ಅಷ್ಟೇ ಚಳಿನಂತಲ್ಲ, ಹೌದಾ? ಹ್ಞೂ ಅಜ್ಜಿ, ಆಗ್ರಾಲಿ ತುಂಬಾ ಬಿಸಿಲಿರುತ್ತೆ, ನೈಟ್ ಅಲ್ಲಿ ತುಂಬಾ ಚಳಿ ಆಗುತ್ತೆ, ಮಧ್ಯದಲ್ಲಿ ಸ್ವಲ್ಪ ಮಳೆನೂ ಬಂತು. ಓ, ಬೈ ದ ವೇ, ಯಾರಿಗೆ ಹುಡ್ಗಿರ್ ಕಂಡ್ರೆ ಆಗ್ತಿರ್ಲಿಲ್ವೋ, ಲವ್ ಬಗ್ಗೆ ಕಾಳಕ್ಷರ ಗೊತ್ತಿರ್ಲಿಲ್ವೋ, ಅವರು ತನ್ನ ಹುಡ್ಗಿನ ತಾಜ್ ಮಹಲ್ಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡಿದಾರೆ ಅಂದ್ಮೇಲೆ ಅದ್ ಯಾವ ಮಾಯೋದ ಕಮ್ಮಿ ಹೇಳು. ಎನಿವೇಸ್, ಐ ಲವ್ ಯು ಕಣವಣ್ಣ. ಹುಷಾರು ಮಗು. ಕೊನೆಗೂ ನಾನು ಇಷ್ಟಪಟ್ಟು ಹುಡುಗಿನೇ ಮದ್ವೆ ಆಗ್ತಿದೀಯ ನೋಡು. ಅಯ್ಯೋ, ನೀವೊಬ್ರೇ ಅಲ್ಲ ಅಜ್ಜಿ, ಇಡೀ ಕರ್ನಾಟಕನೇ ಇಷ್ಟಪಟ್ಟಿರೋ ಹುಡುಗಿಯವರು. ತುಂಬಾ ಖುಷಿ ಆಯ್ತು ವೇದಾಂತ್, ಒಳ್ಳೆ ಕೆಲಸ ಮಾಡಿದ್ಯಾ. ವಿಕಿಯಲ್ಲಿ ಪಾಪ ಅವನು ಅತ್ತೆ ಮಾವನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದ. ನಮ್ ಬಾಸ್ ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಆಲ್ರೆಡಿ ಅತ್ತೆ ಮಾವ ಅಂತ ಹೇಳಕ್ ಶುರು ಹಚ್ಕೊಂಡ್ಬಿಟ್ಟವ್ರೆ. ವಿಕ್ರಾಂತಿಗೆ ಅತ್ತೆ ಮಾವನ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿತ್ತು. ಯಾಕಣ್ಣ ಟೆನ್ಷನ್ ಆಗ್ತೀಯಾ? ಇವತ್ತೆಲ್ಲ ನಾಳೆ ಅವರು ನಿಂಗೆ ಅತ್ತೆ ಮಾವ ಆಗೋರೆ ಅಲ್ವಾ? ಆದ್ರೂ ನಮ್ ಬಾಸು ಪ್ರೀತಿ ಸಂಕೇತದ ಮುಂದೆ ಪ್ರೀತಿ ಹೇಳ್ಕೊಂಡ್ರೆ ವರ್ಕೌಟ್ ಆಗುತ್ತೆ ಅಂತ ತೋರಿಸ್ಬಿಟ್ರು. ನಾನಂತೂ ನನ್ನ ಹುಡುಗಿ ಮೀನುನ ಅಲ್ಲಿಗೇ ಕರ್ಕೊಂಡು ಹೋಗ್ತೀನಿ. ಈ ಕಾಂತ, ನಮ್ಮಣ್ಣ ಅವ್ನ ಹುಡುಗಿನ ಪ್ರಪೋಸ್ ಮಾಡೋದ್ರ ಜೊತೆಗೆ ಅವ್ರ ಅಪ್ಪ ಅಮ್ಮನ ಪಟಾಯಿಸ್ಬೇಕು ಅಂತೂ ತೋರಿಸ್ಕೊಟ್ಟಿದ್ದಾನೆ. ಎನಿವೇಸ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಕಣೋ. ನಾವೆಲ್ಲ ಅಮ್ಮಗೆ ವಿಶ್ ಮಾಡಬೇಕು, ಫೋನ್ ಡಯಲ್ ಮಾಡ್ತೀವಿ. ಲೌಡ್ ಸ್ಪೀಕರ್. ನಮ್ಮ ಹುಡುಗ ಆಗ್ಲೇ ನನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟ. ಎರಡು ದಿನ ಡೆಲ್ಲಿಲಿ ಒಟ್ಟಿಗೆ ಇದ್ದು ಇವಾಗ ತಾನೇ ನಮ್ಮ ಮನೆಗೆ ವಾಪಸ್ ಬಂದಿದ್ದೀವಿ. ಆಗ್ಲೇ ನನ್ನ ನೆನಪಾಗಿ ಹೋಯ್ತಾ ಇದ್ದವ್ರೆ. ಹಲೋ ರೌಡಿ ಬೇಬಿ, ಇದು ದೊರೆ ಅಲ್ಲ, ದೊರೆದು ಪೂರ ಕಾಂದ ಕಣ್ಣು ಬಾಯಿ ಬಿಟ್ಕೊಂಡು ಫೋನ್ ಸುತ್ತಾನೆ ಇದೆ. ನನ್ನ ಹುಡುಗ ದೊಡ್ಡ ಇಂಥ ಒಂದು ಕೆಲಸ ಆಗ್ತಿದೆ ಅಂತ ನನಗೆ ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ. ಅವನೇ ಕಾಲ್ ಮಾಡಿದಾನ ಅನ್ಕೊಂಡು ಹಾಗ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡು, ನಿಂಗೆ ಇವಾಗ ಒಂದು ಸರ್ಪ್ರೈಸ್ ಇದೆ, ಸರಿಯಾಗಿ ಕೇಳಿಸ್ಕೋ. ರೆಡಿ?
ಸಿಸ್ಟರ್ ಇಲ್ಲಿ ರೂಮ್ ಸೇರ್ಕೊಂಡಿದ್ರೆ ಇವರೆಲ್ಲ ಇಲ್ಲಿ ಹಬ್ಬ ಮಾಡ್ತಾವ್ರೆ. ಮೊದಲು ಈ ವಿಷಯನ ನಮ್ಮ ಸಿಸ್ಟರ್ಗೆ ಹೇಳ್ಬೇಕು. ಹೇಗೆ ಪ್ರಪೋಸ್ ಮಾಡ್ದೆ? ಅವ್ಳಿಗೆ ನೀನ್ ಪ್ರಪೋಸ್ ಮಾಡ್ತೀಯ ಅಂತ ಗೊತ್ತಿತ್ತಾ? ಅವ್ಳು ಫುಲ್ ಎಕ್ಸೈಟ್ ಆಗಿದ್ದು ಅನ್ಸುತ್ತೆ ಅಲ್ಲ? ಅಲ್ಲೇ ಫುಲ್ ಕುಂದಾಡಿರ್ಬೇಕು ಅಲ್ವಾ? ಕಾಮ್ ಡೌನ್, ರಿಲ್ಯಾಕ್ಸ್. ಯಾಕೆಲ್ಲ ಒಂದೇ ಹೊಸಲ್ ಕೇಳ್ತಿದ್ಯಾ? ಅಲ್ಲಿ ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳೋವರೆಗೂ ನಿನ್ ಸಮಾಧಾನ ಆಗಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಅಲ್ಲಿ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡು. ನಿನ್ ಬಾಯಲ್ಲಿ ಅದನ್ನ ಕೇಳ್ಬೇಕು ಅಂತ ಸಖತ್ ಆಸೆ ಆಗ್ತಾ ಇದೆ. ಅವ್ರೆ, ನಾವು ನಮ್ಮ ರೂಮಲ್ಲಿ ಇಲ್ಲ. ಗೊತ್ತು, ಆದ್ರೆ ನಾನು ನನ್ನ ಹೆಂಡತಿ ಜೊತೆ ಇದ್ದೀನಲ್ಲ. ಒಂದ್ ಹೇಳಿದ್ರೆ ಇನ್ನೊಂದು ಹೇಳ್ತೀರಾ ಅಲ್ವಾ? ಸರಿ, ನಾನೊಂದು ಕೇಳ್ತೀನಿ, ಅದಕ್ಕೆ ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ತೀರಾ? ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಹೆಂಡತಿ, ನಾನು ನಿಮ್ಮನ್ನ ತಾಜ್ ಮಹಲ್ಗೆ ಕರ್ಕೊಂಡೋಗಿಲ್ಲ ಅನ್ನೋದು ಬೇಜಾರಿದೆಯಾ ನಿಮ್ಗೆ? ಖಂಡಿತ ಇಲ್ಲ. ಚೂರು ಇಲ್ವಾ? ಚೂರ್ ಅಂದ್ರೆ ಚೂರು ಇಲ್ಲ. ಹೌದಾ? ಅದೇಗ್ ಸಾಧ್ಯ? ಹೇಗಂದ್ರೆ ನೀವು ಹೋಗಿರೋ ಉದ್ದೇಶ ಆಗಿತ್ತಲ್ವಾ? ಅಂದ್ರೆ ನೀವು ಒಬ್ರೇ ಹೋಗಿದ್ರಿಂದಾನೇ ನಿಮಗೆ ಟೈಮ್ ಸಿಕ್ತು. ಆ ಟೈಮಿಂದಾನೇ ನೀವು ಬಾವ ಮತ್ತೆ ಅಮ್ಮನ ಒಂದ್ ಮಾಡಕ್ಕಾಗಿದ್ದು. ನಾನೇನಾದ್ರೂ ನಿಮ್ ಜೊತೆ ಬಿಟ್ಟಿದ್ದಿದ್ರೆ ಏನ್ರಿ ಅಂತಿ? ಏನಿಲ್ಲ ಬಿಡಿ. ಏನು ಇಲ್ಲ ಅಂದ್ರೆ ಇಷ್ಟೊಂದೆಲ್ಲ ಹೇಳ್ತಿದ್ರಾ? ಪ್ಲೀಸ್ ಹೇಳಿ ಹೇಳಿ ಹೇಳಿ. ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀವು ನಾಚ್ಕೊಳ್ಳೋದು ನೋಡಿದ್ರೆ ನನ್ಗೆ ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು? ನೀವೇನಾದ್ರೂ ನಮ್ಮ ಜೊತೆ ಬಂದಿದ್ರೆ ನಾನು ಇದೇ ತರ ನಿಮ್ ಸೆರಗಿಡ್ಕೊಂಡು ನಿಮ್ ಸುತ್ತ ರೂಮಲ್ಲೇ ಇರ್ತಿದ್ದೆ. ಅಗ್ರಜನ್ ಪ್ರಪೋಸಲ್ ಟ್ರಿಪ್ ನಮ್ ಹನಿಮೂನ್ ಟ್ರಿಪ್ ಆಗಿರೋದು. ಸಾಯಿ, ಅದೇ ವೇದಾತ್ ಬರ್ತಾವನೆ. ಅವನು ಬರೋ ಜೋಶ್ ನೋಡಿದ್ರೆ ಅವನು ಯಾವ್ದು ಮಹಾ ಯುದ್ಧ ಗೆದ್ದು ಬಂದಂಗೆ ಬರ್ತಾವನೆ. ನೀನು ಯಾವ ಹುಡುಗಿರು ಸವಾಸ ಮಾಡಬಾರ್ದು ಅಂತ ಅವನು ಬೆಳೆಸ್ತೇ ತಾನೆ. ಅದಕ್ಕೆಲ್ಲ ಮಿಟ್ಕಲಾಡಿ ಬೆಂಕಿ ಹಾಕ್ಬಿಟ್ಟವಳೆ. ನಾವೇನು ಆಗಬಾರ್ದು ಅನ್ಕೊಂಡಿದ್ವೋ ಅದೇ ನಡೀತದೆ. ಕೋಪದಲ್ಲಿದ್ದೀನಿ. ತಲೆ ಕೆಡ್ಸಿದ್ರೆ ಅವನಿಗಿಂತ ಮುಂಚೆ ನಿನ್ನ ಪ್ರಕಾರ ಹನಿಮೂನ್ ಜಾಗಕ್ಕಿಂತ ಜನ ಮುಖ್ಯ. ನಾವ್ ಎಲ್ಲೇ ಇದ್ರು ಹನಿಮೂನ್ ಅಲ್ವಾ ಹೆಂಡತಿ? ಆರ್ತಿ, ಅದು ಆದ್ಯಾಗೆ ಉಪ್ಪಿನಕಾಯಿ ತುಂಬಾ ಇಷ್ಟ, ಕೊಡೋಣ ಅಂತ ಬಂದೆ. ಏನ್ರಿ ಹೆಂಡತಿ, ನಿಮ್ಮ ಅಮ್ಮಂಗೆ ಈ ಏಜಲ್ಲೂ ನಿಮ್ಗಿಂತ ಜಾಸ್ತಿ ನಾಚಿಕೆ ಅಲ್ಲ? ಅದಕ್ಕೆ ಹೇಳಿದ್ದು, ಇದು ನಮ್ಮ ರೂಮ್ ಅಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ. ಕರೆಕ್ಟ್ ರೀ. ನಿಮ್ಮ ತವ್ರ ಮನೆಯಲ್ಲಿ ನಮಗೆ ರೊಮ್ಯಾನ್ಸಿಗೆ ಜಾಗನೇ ಇಲ್ಲ. ಬನ್ನಿ ಬೇಗ ನಮ್ಮ ಮನೆಗೆ ಹೋಗೋಣ. ಅವಳಿಗೆ ನಾನು ಪ್ರಪೋಸ್ ಮಾಡ್ತೀನಿ ಅಂತಾನೆ ಗೊತ್ತಿರಲಿಲ್ಲ. ಅವಳನ್ನ ತಾಜ್ ಮಹಲ್ ಮುಂದೆ ನಿಲ್ಸಿ when I went on my knees. ಅವಳ ಕಣ್ಣಲ್ಲಿ ಆಶ್ಚರ್ಯ ನೋಡಿದೆ. ಅವಳಿಗೆ ಅದನ್ನ ನಂಬೋದಕ್ಕೆ ಆಗ್ತಾನೆ ಇರಲಿಲ್ಲ. ಎಸ್, ಶಿ ವಾಸ್ ರಿಯಲಿ ಎಕ್ಸೈಟೆಡ್. ಇರು, ಮೊದಲು ನಾನು ಇದನ್ನ ಅಮ್ಮನಿಗೆ ತಿಳಿಸ್ಬೇಕು. ಅಣ್ಣ, ಇವಾಗ್ಲೇ ಹೇಳ್ತೀಯಾ? ಇನ್ಯಾವಾಗ ಹೇಳ್ಬೇಕು? ಈಗ ಆಲ್ರೆಡಿ ಲೇಟ್ ಆಗಿದೆ. ಅದ್ಯಾ ನಾನು ಈಗಲೂ ವಿಷಯ ತಿಳಿಸಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ?
ಇದನ್ನ ಅವರಿಂದ ಮುಚ್ಚಿಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲದೆ ಇದ್ರು ಅದು ಅದೇ ಥರನೇ ಆಗ್ತಿದೆ. ಅದಕ್ಕೆ ಈಗಲಾದರೂ ಎಲ್ಲವನ್ನೂ ರಿವೀಲ್ ಮಾಡಬೇಕು. ಅದಕ್ಕೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಮ್ಮ ಒಪ್ಕೊಂಡ್ರೆ ಅವ್ರ ಮೂಡ್ ನೋಡಿ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡಬೇಕು. ಅಣ್ಣ ಒಂದ್ ನಿಮಿಷ. ವೇದಾಂತ್, ನೀನು ಆಗ್ರಾದಲ್ಲಿ ಅಮೂಲ್ಯಕ್ಕೆ ಪ್ರಪೋಸ್ ಮಾಡಿರೋ ವಿಚಾರ ಸುಹಾಸಿನಿಗೆ ಗೊತ್ತಾಗಿದೆ.